ಒಬ್ಬ ವ್ಯಕ್ತಿಯ ಮರಣ. ಸುದ್ದಿಯಲ್ಲಿ ಕೇವಲ ಒಂದು ಸಾಲು. ಆದರೆ ಆ ವ್ಯಕ್ತಿಯ ಕುಟುಂಬಕ್ಕೆ ಅದು ಜೀವನವಿಡೀ ಮುಗಿಯದ ಅಧ್ಯಾಯ. ಇದು ಅಂತಹ ಒಂದು ಕುಟುಂಬದ ಕಥೆ. ಅಪ್ಪ, ನನ್ನ ಹುಟ್ಟುಹಬ್ಬಕ್ಕೆ ದೊಡ್ಡ ಗೊಂಬೆ ತರುತ್ತೀನಿ ಅಂದಿದ್ದೀರಲ್ಲ, ನಾನು ಇನ್ನೂ ಕಾಯುತ್ತಿದ್ದೀನಿ. ಅಮ್ಮ ಹೇಳ್ತಾರೆ ನೀವು ದೇವರ ಮನೆಗೆ ಹೋಗಿದ್ದೀರಂತೆ. ಅಪ್ಪ, ಅಲ್ಲಿಂದ ಒಂದು ದಿನ ಬರ್ತೀರಾ? ಅಳಬೇಡ ಕಂದ. ಅಪ್ಪ ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮ ನೆನಪುಗಳಲ್ಲಿ ಇದ್ದಾರೆ. ಅಮ್ಮ, ಕಾಲೇಜಿನಿಂದ ಫೋನ್ ಬಂದಿತ್ತು. ಫೀಸ್ ಕಟ್ಟದೇ ಇದ್ದರೆ ಪರೀಕ್ಷೆಗೆ ಕೂರಿಸುವುದಿಲ್ಲ ಅಂತೆ. ನನ್ನ ಕೈಯಲ್ಲಿ ಹಣ ಇದ್ದರೆ ನಿಮ್ಮ ಅಪ್ಪನ ಕನಸುಗಳನ್ನು ನಾನು ಎಂದಿಗೂ ನಿಲ್ಲಿಸಲ್ಲ. ಅಮ್ಮ, ನಾನು ಓದನ್ನು ಬಿಡ್ತೀನಿ. ಯಾವುದಾದರೂ ಕೆಲಸ ಮಾಡ್ತೀನಿ. ಮೀನಾಳ ಓದಾದರೂ ಮುಂದುವರಿಯಲಿ. ಬೇಡ. ನಿನ್ನ ಅಪ್ಪ ಬದುಕಿದ್ದಾಗ ಒಂದು ಮಾತು ಹೇಳಿದ್ದರು. ನನ್ನ ಮಕ್ಕಳ ಶಿಕ್ಷಣವೇ ನನ್ನ ಆಸ್ತಿ. ಆ ಕನಸು ಸಾಯಲು ನಾನು ಬಿಡುವುದಿಲ್ಲ. ಎಂವಿಸಿ ಪ್ರಕರಣ ದಾಖಲಿಸಿದ್ದೇವೆ. ಆದರೆ ಕೋರ್ಟ್ ಪ್ರಕ್ರಿಯೆಗೆ ಸಮಯ ಬೇಕಾಗಬಹುದು. ಸರ್, ಪ್ರತಿದಿನ ಕೋರ್ಟ್ಗೆ ಬರಲು ಬಸ್ ಚಾರ್ಜಿಗೂ ಹಣ ಇಲ್ಲ. ಸರ್, ನ್ಯಾಯ ಸಿಗೋ ಹೊತ್ತಿಗೆ ನನ್ನ ತಂಗಿಯ ಓದು ಮುಗಿದಿರಬಹುದು. ಒಂದು ಅವಕಾಶ ಇದೆ. ರಾಷ್ಟ್ರೀಯ ಲೋಕ ಅದಾಲತ್ ಬರುತ್ತಿದೆ. ಎರಡೂ ಪಕ್ಷಗಳು ಒಪ್ಪಿದರೆ ಒಂದೇ ದಿನದಲ್ಲಿ ಪ್ರಕರಣ ಮುಗಿಯಬಹುದು. ಆ ದಿನ ನಾನು ಬ್ರೇಕ್ ಹಾಕಿದೆ. ಆದರೆ ಅಪಘಾತ ತಪ್ಪಲಿಲ್ಲ. ಪ್ರತಿ ರಾತ್ರಿ ಆ ಘಟನೆ ನೆನಪಾಗುತ್ತದೆ. ಆ ಕುಟುಂಬಕ್ಕೆ ಆದ ನಷ್ಟವನ್ನು ಹಣದಿಂದ ತುಂಬಲು ಸಾಧ್ಯವಿಲ್ಲ, ಆದರೆ ನ್ಯಾಯಯುತ ಪರಿಹಾರ ಕೊಡಬೇಕು. ಲೋಕ ಅದಾಲತ್ನಲ್ಲಿ ನ್ಯಾಯಯುತ ರಾಜಿ ಮಾಡಲು ನಾವು ಸಿದ್ಧ. ನಿಮಗೆಲ್ಲ ಸ್ವಾಗತ. ಇದು ಕೇವಲ ನ್ಯಾಯಾಲಯವಲ್ಲ, ಮನಸ್ಸುಗಳನ್ನು ಜೋಡಿಸುವ ವೇದಿಕೆ. ಇಲ್ಲಿ ಯಾರನ್ನೂ ರಾಜಿಗೆ ಒತ್ತಾಯಿಸುವುದಿಲ್ಲ. ನಿಮ್ಮ ಸ್ವಯಂಸಮ್ಮತಿಯೇ ಇಲ್ಲಿ ಮುಖ್ಯ. ಇಲ್ಲಿ ತೀರ್ಪು ನೀಡುವುದಿಲ್ಲ, ಒಪ್ಪಂದ ಮಾಡಿಸುತ್ತೇವೆ. ನಿಮ್ಮ ಇಚ್ಛೆಯಿಂದ ಮಾತ್ರ. ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ. 20 ರೂಪೀಸ್ ಲಕ್ಷ ಪರಿಹಾರಕ್ಕೆ ಸಮ್ಮತಿಸುತ್ತೇವೆ. ಸರ್, ನನಗೆ ಹಣ ಬೇಕು ಅಂತಲ್ಲ. ನನಗೆ ನನ್ನ ಅಪ್ಪ ಬೇಕು. ಆದರೆ ಅವರು ಮರಳಿ ಬರಲ್ಲ ಅನ್ನೋದು ಗೊತ್ತು. ಈ ಹಣ ನನ್ನ ತಂಗಿಯ ಓದನ್ನು ಉಳಿಸಲಿ, ನನ್ನ ತಾಯಿಯ ಕಣ್ಣೀರನ್ನು ಒರೆಸಲಿ, ಅಷ್ಟೇ ನಮ್ಮ ಆಸೆ. ಅಂಕಲ್, ನಾನು ಡಾಕ್ಟರ್ ಆಗಬೇಕು. ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ. ನನ್ನ ಓದು ನಿಲ್ಲಬಾರದು. ನಿಮ್ಮ ಪರಿಸ್ಥಿತಿಯನ್ನು ಗಮನಿಸಿ. 22 ರೂಪೀಸ್ ಲಕ್ಷ ಅಂತಿಮ ಪರಿಹಾರಕ್ಕೆ ನಾವು ಒಪ್ಪುತ್ತೇವೆ. ನಮ್ಮ ಕುಟುಂಬದ ಪರವಾಗಿ ನಾವು ಸಂತೋಷದಿಂದ ಒಪ್ಪುತ್ತೇವೆ. ಇಂದು ನಡೆದಿರುವುದು ಕೇವಲ ಒಂದು ರಾಜಿಯಲ್ಲ, ಒಂದು ಕುಟುಂಬದ ಭವಿಷ್ಯಕ್ಕೆ ಹೊಸ ಆರಂಭ. ಲೋಕ ಅದಾಲತ್ನ ಈ ಅವಾರ್ಡ್ ನ್ಯಾಯಾಲಯದ ಡಿಕ್ರಿಯಷ್ಟೇ ಬಲ ಹೊಂದಿದೆ. ಅಪಘಾತದಲ್ಲಿ ಕಳೆದುಹೋದ ಜೀವ ಮರಳಿ ಬರುವುದಿಲ್ಲ. ಸಮಯಕ್ಕೆ ಸಿಕ್ಕ ನ್ಯಾಯ ಒಂದು ಕುಟುಂಬದ ಭವಿಷ್ಯವನ್ನು ಉಳಿಸಬಲ್ಲದು. ಲೋಕ ಅದಾಲತ್ ಕೇವಲ ಪ್ರಕರಣ ಮುಗಿಸುವ ವೇದಿಕೆಯಲ್ಲ, ಅದು ಕಣ್ಣೀರನ್ನು ಆಶೆಯಾಗಿ ಪರಿವರ್ತಿಸುವ ವೇದಿಕೆ, ಸಂಬಂಧಗಳನ್ನು ಗೌರವಿಸುವ ವೇದಿಕೆ, ನ್ಯಾಯವನ್ನು ಜನರ ಬಳಿಗೆ ತಲುಪಿಸುವ ಮಾನವೀಯ ವ್ಯವಸ್ಥೆ. ಲೋಕ ಅದಾಲತ್ನಲ್ಲಿ ಯಾವುದೇ ರಾಜಿಯನ್ನು ಬಲವಂತವಾಗಿ ಮಾಡಿಸಲಾಗುವುದಿಲ್ಲ. ಎರಡೂ ಪಕ್ಷಗಳ ಸ್ವಯಂಸಮ್ಮತಿಯಿದ್ದಾಗ ಮಾತ್ರ ರಾಜಿ ನಡೆಯುತ್ತದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬೀದರ್.